ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು, ಈ ಹಿಂದೆ ಲೋಕಾಯುಕ್ತ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದೆ ಕೋರ್ಟ್ಗೆ. ಅದರಲ್ಲಿ ಕ್ಲೀನ್ ಚೀಟ್ ಸಿಕ್ತಲ್ಲ, ಎಲ್ಲರೂ ಕೂಡ ಸೇಫ್ ಆದ್ರಲ್ಲ. ಮತ್ತೆ ಇನ್ನೇನು ಅಪ್ಡೇಟ್ ಅಂತ ಅಂದ್ರೆ, ಲೋಕಾಯುಕ್ತ ತನಿಖೆಯಲ್ಲಿ ಮತ್ತೊಂದು ಅಕ್ರಮ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಲೋಕಾ ವರದಿಯಿಂದ ಸಿಎಂ ಕುಟುಂಬಕ್ಕೆ ಮತ್ತೆ ಕಂಟಕ ಎದುರಾಗಬಹುದಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ರಿಪಬ್ಲಿಕಾಣದಲ್ಲಿ ಸ್ಫೋಟಕ ದಾಖಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಸೇರಿದಂತೆ ಅವರ ಪತ್ನಿ ಬಾಮೈದನಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿತ್ತು. ಕಾರಣ, ಈ ಹಿಂದೆ ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದಂತ ಹೊತ್ತಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆಯಲ್ಲ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮುಂದುವರೆದಂತೆಲ್ಲ ಮತ್ತೊಂದು ಅಕ್ರಮ ಪತ್ತೆಯಾಗಿದೆ ಅಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಏನಾದರೂ ಮತ್ತೆ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಪ್ರಶ್ನೆ. 1998ರಲ್ಲಿ ಮೂಡಾಗೆ ಮಾಲೀಕ ದೇವರಾಜು ಮನವಿ ಪತ್ರ ಬರೆದಿದ್ರಂತೆ. ಮನವಿ ಪತ್ರಕ್ಕೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿನೇ ಸಹಿ ಹಾಕಿದ್ರು ಅನ್ನುವಂತಹ ವಿಚಾರ. ದೇವರಾಜು ಜಮೀನನ್ನ ಭೂ ಸ್ವಾಧೀನದಿಂದ ಮೂಡಾ ಕೈ ಬಿಟ್ಟಿದೆ. ಈ ಬಗ್ಗೆ ಮೂಡಾ ಹಿಂಬರಹ ನೀಡಬೇಕು ಅಂತ ಮನವಿ ಪತ್ರವನ್ನ ದೇವರಾಜು ಅವರು ನೀಡಿರ್ತಾರೆ. ಆ ಮನವಿ ಪತ್ರಕ್ಕೆ ಯಾರು ಸಹಿ ಹಾಕಿದ್ರು ಅಂದ್ರೆ, ಒನ್ಸ್ ಅಗೇನ್ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಹಿ ಇತ್ತು ಅನ್ನುವಂತಹ ವಿಚಾರ. ಹಾಗಾಗಿ ಈ ಅಕ್ರಮ ಕೂಡ ಈಗ ಬೆಳಕಿಗೆ ಬಂದಿರೋದ್ರಿಂದ ಸಿಎಂ ಕುಟುಂಬಕ್ಕೆ ಮತ್ತೆ ಸಂಕಷ್ಟನ ಅನ್ನೋದು ಪ್ರಶ್ನೆ. ಭೂ ಸ್ವಾಧೀನದಿಂದ ಭೂಮಿ ಕೈ ಬಿಡುವಲ್ಲೂ ಕೂಡ ಸಿಎಂ ಪ್ರಭಾವ ಬೀರಿದ್ರ? ಒನ್ಸ್ ಅಗೇನ್ ಮತ್ತೆ ಸಿಎಂ ಪ್ರಭಾವದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಇಂಥದ್ದೊಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. 1996ರಿಂದಲೇ ಭೂಮಿ ಪಡೆಯೋದಕ್ಕೆ ಸ್ಕೆಚ್ ಹಾಕಿತ್ತ ಸಿಎಂ ಕುಟುಂಬ. ದೇವರಾಜು ಪತ್ರದಲ್ಲಿ ಡಿಸಿಎಂ ಅಂತ ಬರೆದಿರುವ ದಾಖಲೆ ಕೂಡ ಪತ್ತೆಯಾಗಿರೋದ್ರಿಂದ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ರ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಎಲ್ಲಾ ಹಂತದಲ್ಲೂ ಕೂಡ ದೇವರಾಜು ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಬಳಸಿಕೊಂಡ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣ ಆಯ್ತಾ ಮೂಡಾದಲ್ಲಿ? ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದಲೇ ಅಕ್ರಮ ನಡೆದು ಹೋಯ್ತಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕಾಣಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಪಡೆದಿರುವಂತಹ 14 ನಿವೇಶನಗಳ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತ ಕೂಡ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಇದರಲ್ಲೂ ಕೂಡ ಸಾಕಷ್ಟು ಲೋಪ ಇರೋದ್ರ ಬಗ್ಗೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಈ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಏನೋ 14 ಸೈಟ್ಗಳಿಗೆ ಏನೋ ಪಾರ್ವತಿ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಮೈಸೂರಿನ ಖಾಸಗಿ ಆಪ್ತ ಆಗಿರುವ ಸಿಎಂ ಅವರ ಖಾಸಗಿ ಆಪ್ತ ಏನೋ ಸಿಟಿ ಕುಮಾರ್ ಅವರು ಸಹಿಯನ್ನು ಹಾಕಿದ್ರು. ಇದು ಕೂಡ ದೊಡ್ಡ ದೊಡ್ಡ ಚರ್ಚೆಗಳಾಗಿತ್ತು. ಜೊತೆಗೆ ಈಗ ಮತ್ತೊಂದು ಕೂಡ ದಾಖಲೆ ಲಭ್ಯ ಆಗ್ತಾ ಇರುವಂತದ್ದು 1996ರಲ್ಲೇ ದೇವರಾಜು ಅವರ ಪತ್ರಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಹಾಕಿ ಮೂಡಾಗೆ ಕೊಟ್ಟಿರುವಂತದ್ದು. ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಒಂದು ದಾಖಲೆ ಸಿಕ್ಕಿರುವಂತದ್ದು ಸರ್, ಆ ದಾಖಲೆ ಏನು, ಜೊತೆಗೆ ಈ ಪ್ರಕರಣದ ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ಸರ್? ಸರ್, ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಸೊತ್ತನ್ನ ತಮ್ಮ ಸೊತ್ತು ಅಂತೇಳಿ ಕಬಳಕ್ಕೋಸ್ಕರ ಈ ಆರೋಪಿಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿರೋದು. ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳು ಈಗಾಗಲೇ ಲಭ್ಯ ಆಗಿತ್ತು. ಈಗಾಗಲೇ ನೀವು ಹೇಳಿದಾಗೆ ಪಾರ್ವತಿ ಹೆಸರಲ್ಲಿ ಸಿಟಿ ಕುಮಾರ್ ಸಹಿ ಮಾಡಿ ಕೊಟ್ಟಿರೋಂಥದ್ದು. ಮತ್ತು ಇದಕ್ಕಿಂತ ಮುಖ್ಯವಾಗಿ ಏನು 96ನೇ ಇಸ್ವಿಲಿ ಭೂಸ್ವಾಧೀನ ಕೈಬಿಡಿ ಅಂತೇಳಿ ದೇವರಾಜು ನಗರಾಭಿವೃದ್ಧಿ ಸಚಿವರಿಗೆ ಪತ್ರ ಕೊಡ್ತಾರೆ. ಆ ಪತ್ರದ ಮೇಲ್ಭಾಗದಲ್ಲಿ ಡಿಸಿಎಂ ಅಂತ ಉಲ್ಲೇಖ ಇರೋದು. ಡಿಸಿಎಂ ಅಂತಂದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂದ್ರೆ ಸ್ಪಷ್ಟವಾಗಿ ಉಲ್ಲೇಖ ಇದ್ರು ಕೂಡ ಸಿದ್ದರಾಮಯ್ಯ ಪ್ರಭಾವ ಏನಿಲ್ಲ ಅಂತೇಳಿ ಸುಳ್ಳು ವರದಿ ಸಲ್ಲಿಸೋದು. ಈಗ ಮತ್ತೊಂದು ದಾಖಲಾತಿ ಲಭ್ಯ ಆಗಿದೆ. ಈ ದಾಖಲಾತಿಯನ್ನು ಸ್ವತಃ ತನಿಖಾಧಿಕಾರಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋದು ನೋಡಿ. 13/7/98ರಲ್ಲಿ ದೇವರಾಜು ಹೆಸರಲ್ಲಿ ಮೂಡಾಗೆ ಕೊಟ್ಟಿರೋಂಥ ಪತ್ರ ಏನು ಕೈ ಬಿಡಲಾಗಿದೆ, ಅದರ ಬಗ್ಗೆ ಹಿಂಬರ ಕೊಡಿ ಅಂತೇಳಿ ಪತ್ರ ಬರ್ತಿರೋಂಥದ್ದು. ಇದರಲ್ಲಿ ನೋಡಿ, ಸಹಿ ನೋಡಿ, ಈ ಸಹಿ ಇದೆ. ಈ ಸಹಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ನೋಡಿ. ಈ ಸಹಿ ಎರಡು ನೋಡಿದಾಗ ಒಂದೇ ಅಂತೇಳಿ ಸ್ಪಷ್ಟ ಗೊತ್ತಾಗುತ್ತೆ. ಇವರು ಆರಂಭದಿಂದಲೂ ಕೂಡ ಈ 4 ಜನ ಆರೋಪಿಗಳು ಶಾಮೀಲಾಗಿ ಸಂಚನ್ನು ರೂಪಿಸಿ ಪ್ರಾಧಿಕಾರದ ಆಸ್ತಿಯನ್ನು ಕಳುಹಿಸಬೇಕು ಅನ್ನೋ ದುರದೇಶದಿಂದ ಈ ತರ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಪ್ರಭಾವದಿಂದನೇ ಇವೆಲ್ಲ ಕೆಲಸ ಮಾಡಿರೋದಕ್ಕೆ ಅವರು ಪತ್ರದಲ್ಲಿ ಬರೆದಿರತಕ್ಕಂಥ ಡಿಸಿಎಂ ಮೂಲ ದಾಖಲೆ, ಅದಕ್ಕೆ ಪೂರಕವಾಗಿ ಈ ದಾಖಲೆ. ಹಾಗಾಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇದರ ನಿಧಾನಕವಾಗಿ ಹಂತವಾಗಿ ತಮ್ಮ ಅಪರಾಧ ಕೃತ್ಯಗಳನ್ನು ಮಾಡ್ತಾ ಹೋಗ್ತಾರೆ ಹೊರತು ಯಾರು ಗಡಿಬಿಡಿಲಿ ಆತುರವಾಗಿ ಇಂಥ ಕೆಲಸಗಳು ಮಾಡಲ್ಲ. ಅವರು ಬರೀ ದಾಖಲಾತಿಗಳು ಇಲ್ಲದೆ ಸುಮ್ಮನೆ
ಎಲ್ಲ ಸುಳ್ಳು ಅಂತ ಹೇಳ್ಬಿಟ್ರೆ ಜನ ನಂಬಲ್ಲ ಸರ್. ನಾನು ದಾಖಲಾತಿಗಳ ಸಮೇತ ನಾನು ಆರೋಪ ಸಾಬೀತುಪಡಿಸ್ತಾ ಇದ್ದೀನಿ. ಜನಕ್ಕೆ ಗೊತ್ತಾಗುತ್ತೆ. ಖಂಡಿತ ಸರ್, ಖಂಡಿತ ಶಿಕ್ಷೆ ಕೊಡಿಸ್ತೀನಿ. ನಾನೇನು ಗುರಿ ಇಟ್ಕೊಂಡು ನಾನು ಗುರಿ ಸಾಧಿಸಿ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು, ಈ ಹಿಂದೆ ಲೋಕಾಯುಕ್ತ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದೆ ಕೋರ್ಟ್ಗೆ. ಅದರಲ್ಲಿ ಕ್ಲೀನ್ ಚಿಟ್ ಸಿಕ್ತಲ್ಲ, ಎಲ್ಲರೂ ಕೂಡ ಸೇಫ್ ಆದ್ರಲ್ಲ. ಮತ್ತೆ ಇನ್ನೇನು ಅಪ್ಡೇಟ್ ಅಂತ ಅಂದ್ರೆ, ಲೋಕಾಯುಕ್ತ ತನಿಖೆಯಲ್ಲಿ ಮತ್ತೊಂದು ಅಕ್ರಮ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಲೋಕಾ ವರದಿಯಿಂದ ಸಿಎಂ ಕುಟುಂಬಕ್ಕೆ ಮತ್ತೆ ಕಂಟಕ ಎದುರಾಗಬಹುದಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ದಾಖಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಸೇರಿದಂತೆ ಅವರ ಪತ್ನಿ ಬಾಮೈದನಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿತ್ತು. ಕಾರಣ, ಈ ಹಿಂದೆ ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದಂತ ಹೊತ್ತಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆಯಲ್ಲ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮುಂದುವರೆದಂತೆಲ್ಲ ಮತ್ತೊಂದು ಅಕ್ರಮ ಪತ್ತೆಯಾಗಿದೆ ಅಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಏನಾದರೂ ಮತ್ತೆ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಪ್ರಶ್ನೆ. 1998ರಲ್ಲಿ ಮೂಡಾಗೆ ಮಾಲೀಕ ದೇವರಾಜು ಮನವಿ ಪತ್ರ ಬರೆದಿದ್ರಂತೆ. ಮನವಿ ಪತ್ರಕ್ಕೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿನೇ ಸಹಿ ಹಾಕಿದ್ರು ಅನ್ನುವಂತಹ ವಿಚಾರ. ದೇವರಾಜು ಜಮೀನನ್ನ ಭೂ ಸ್ವಾಧೀನದಿಂದ ಮೂಡಾ ಕೈ ಬಿಟ್ಟಿದೆ. ಈ ಬಗ್ಗೆ ಮೂಡಾ ಹಿಂಬರಹ ನೀಡಬೇಕು ಅಂತ ಮನವಿ ಪತ್ರವನ್ನ ದೇವರಾಜು ಅವರು ನೀಡಿರ್ತಾರೆ. ಆ ಮನವಿ ಪತ್ರಕ್ಕೆ ಯಾರು ಸಹಿ ಹಾಕಿದ್ರು ಅಂದ್ರೆ ಒನ್ಸ್ ಅಗೈನ್ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಹಿ ಇತ್ತು ಅನ್ನುವಂತಹ ವಿಚಾರ. ಹಾಗಾಗಿ ಈ ಅಕ್ರಮ ಕೂಡ ಈಗ ಬೆಳಕಿಗೆ ಬಂದಿರೋದ್ರಿಂದ ಸಿಎಂ ಕುಟುಂಬಕ್ಕೆ ಮತ್ತೆ ಸಂಕಷ್ಟನ ಅನ್ನೋದು ಪ್ರಶ್ನೆ. ಭೂ ಸ್ವಾಧೀನದಿಂದ ಭೂಮಿ ಕೈ ಬಿಡುವಲ್ಲೂ ಕೂಡ ಸಿಎಂ ಪ್ರಭಾವ ಬೀರಿದ್ರ? ಒನ್ಸ್ ಅಗೇನ್ ಮತ್ತೆ ಸಿಎಂ ಪ್ರಭಾವದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಇಂಥದ್ದೊಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. 1996ರಿಂದಲೇ ಭೂಮಿ ಪಡೆಯೋದಕ್ಕೆ ಸ್ಕೆಚ್ ಹಾಕಿತ್ತ ಸಿಎಂ ಕುಟುಂಬ. ದೇವರಾಜು ಪತ್ರದಲ್ಲಿ ಡಿಸಿಎಂ ಅಂತ ಬರೆದಿರುವ ದಾಖಲೆ ಕೂಡ ಪತ್ತೆಯಾಗಿರೋದ್ರಿಂದ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ರ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಎಲ್ಲಾ ಹಂತದಲ್ಲೂ ಕೂಡ ದೇವರಾಜು ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಬಳಸಿಕೊಂಡ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣ ಆಯ್ತಾ ಮೂಡಾದಲ್ಲಿ? ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದಲೇ ಅಕ್ರಮ ನಡೆದು ಹೋಯ್ತಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಕನ್ನಡಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಪಡೆದಿರುವಂತಹ 14 ನಿವೇಶನಗಳ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತ ಕೂಡ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಇದರಲ್ಲೂ ಕೂಡ ಸಾಕಷ್ಟು ಲೋಪ ಇರೋದ್ರ ಬಗ್ಗೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಈ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಏನೋ 14 ಸೈಟ್ಗಳಿಗೆ